ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆಡುಗಳು ಸಾಕಕ್ಕೆ ಒಂದು ಫಸ್ಟ್ ಕ್ಲಾಸ್ ಅಂತದೊಂದು ಮಾಹಿತಿ ತಂದ ನೋಡ್ರಿ. ನಮ್ಮ ಹಳ್ಳಿ ಯುವಕರಿಗೆ ಫಾಸ್ಟ್ ಬಿಸ್ನೆಸ್ ಹೆಂಗೆ ಮಾಡೋದಂತ ಹೇಳಲಿಕ್ಕೆ ಬಂದೇನಿ ರೀ. ಅದು ಯಾವುದಪ್ಪ ಅಂದ್ರೆ ಹೈನುಗಾರಿಕೆಯಲ್ಲಿ ಮತ್ತು ಆಡು ಸಾಕಾಣಿಕೆಯಲ್ಲಿ ದುಡ್ಡು ಹೆಂಗೆ ಮಾಡ್ಬೇಕಂತ ತುಂಬ ಜನರಿಗೆ ಗೊತ್ತಿಲ್ಲ. ಆಡು ಸಾಕಾಣಿಕೆಯಲ್ಲಿ ಲಾಭ ಹೆಂಗೆ ಮಾಡೋದಪ್ಪ ಅಂದ್ರೆ ಹೇಳ್ತೀನಿ ಬರ್ರಿ. ಆಡು ಸಾಕಾಣಿಕೆಯಲ್ಲಿ ಫಾಸ್ಟ್ ಬಿಸ್ನೆಸ್ ಅಂತ ಎದಕ್ಕೆ ಹೇಳ್ತೀನಪ್ಪ ಅಂದ್ರೆ ಅದರಲ್ಲಿ ಹೇಗೆ ಲಾಭ ತಗೋಬೇಕು, ಅದರಲ್ಲಿ ಸಾಕಾಣಿಕೆ ಹೇಗೆ ಮಾಡಬೇಕು ತುಂಬ ಜನರಿಗೆ ಕುತೂಹಲ ಇದೆ. ಹೈನುಗಾರಿಕೆಯಲ್ಲಿ ಹಲವಾರು ವಿಧವಾದ ಬಿಸ್ನೆಸ್ಗಳಿವೆ, ಮಾಡ್ಬೋದು. ಫಾಸ್ಟ್ ಬಿಸ್ನೆಸ್ ದುಡ್ಡು ಮಾಡ್ಬೇಕಂದ್ರೆ ಏನು ನಿರ್ಧಾರ ತೊಗೋಬೇಕಂದ್ರೆ ಈ ಸಾಕಾಣಿಕೆಯಲ್ಲಿ ಇರ್ಬೋದು. ಯುವಕರಿಗೆ ಆಡು ಸಾಕಾಣಿಕೆಯಲ್ಲಿ ಹೇಗೆ ಬಿಸ್ನೆಸ್ ಮಾಡಬಹುದು ಮತ್ತು ಎಷ್ಟು ಮರಿಗಳನ್ನು ತರಬೇಕು ಮತ್ತು ಹೇಗೆ ಸಾಕಾಣಿಕೆ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ತುಂಬ ಜನರ ಯುವಕರಿಗೆ ಯುವತಿಯರಿಗೆ ಮತ್ತು ರೈತರಾಗ್ಬೋದು ಏನೂ ಗೊತ್ತಿಲ್ಲ. ಕೃಷಿಗೆ ಮೂಲ ಕಸುಬನ್ನಾಗಿ ಈ ಆಡು ಸಾಕಾಣಿಕೆಯನ್ನು ಮಾಡಿಕೊಂಡ್ರೆ ಅಂಥವ್ರಿಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಹಳ್ಳಿ ಯುವಕರು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಕೃಷಿಗೆ ರೈತರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಕೃಷಿಗೆ ಮೂಲ ಕಸುಬನ್ನಾಗಿ ಆಡು ಸಾಕಾಣಿಕೆ ಪ್ರಾರಂಭ ಮಾಡಬೇಕು. ತುಂಬ ಜನರು 1-2 ಆಡು ತಂದು ಟೈಮ್ ಪಾಸ್ ಮಾಡೋ ಬದಲು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಕೆಲಸ ನೀವು ಮಾಡಬೇಡಿ. ದಯವಿಟ್ಟು ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ 10 ಆಡು ಮರಿಗಳಿಂದ ಇಲ್ಲ ಆಡು ಹೋತು ಮರಿಗಳಿಂದ ಬಿಸ್ನೆಸ್ ಪ್ರಾರಂಭ ಮಾಡಿ. ನೀವು ಬಿಸ್ನೆಸ್ಸಲ್ಲಿ ಬೇಗ ಗ್ರೋತ್ ಆಗುವುದು. ಬಿಸ್ನೆಸ್ ಮಾಡೋಕ್ಕೆ ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ನಾವು ಯಾವ ಹೆಚ್ಚಾಗಿ ಮಾರಾಟವಾಗ್ತಾವಂತಪ್ಪ ಅಂದ್ರೆ ಜವಾರಿ ಹೋತುಗಳು, ಜವಾರಿ ಆಡುಗಳು ಹೆಚ್ಚಾಗಿ ಮಾರಾಟ ಆಗೋವು. ಮತ್ತು ಸಾಗಾಣಿಕೆ ಮಾಡೋಕ್ಕೂ ಮತ್ತು ತಿನ್ನೋಕ್ಕೂ ಜವಾರಿ ಮೇಕೆಗಳು ಅತಿ ಹೆಚ್ಚು ಯೂಸ್ ಮಾಡ್ತಾರೆ ನಮ್ಮ ಕಡೆ. ನೋಡ್ರಪ್ಪ, ಮೇಕೆ ಮರಿಗಳು ಇನ್ನೂ ಮಹಾರಾಷ್ಟ್ರದಲ್ಲಿ ಬೀಟಲ್ ಅಂತ ಬರ್ತದೆ ಮತ್ತು ಉದ್ದನೆ ದೇಹ, ಉದ್ದನೆ ಕಿವಿ, ತೋತಾಪುರಿ ಇರ್ಬೋದು. ಈ ಥರ ಹಲವಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸಾಕಾಣಿಕೆ ಮಾಡ್ಬೇಕಪ್ಪ. ನೀವು ಏನು ಮಾಡ್ಬೇಕಂದ್ರೆ ಪ್ರಾರಂಭದಲ್ಲಿ ನೀವು ಕೃಷಿಯಾಗಿ ಮತ್ತು ಕೃಷಿ ಮಾಡುವಂಥ ಆಡು ಸಾಕಾಣಿಕೆಯನ್ನು ಮಾಡಿ. ಮುಂದೆ ನಾವು ಆಕಳ ಮತ್ತು ಎಮ್ಮೆ ಸಾಕಿದ್ರೆ ಲಕ್ಷಗಟ್ಟಲೆ ಬಂಡವಾಳ ಬೇಕಂತ್ರಪ್ಪ. ಇಲ್ಲ ಕೋಳಿ ಸಾಕಾಣಿಕೆ ಮಾಡಿದ್ರು 80,000ದಿಂದ 1,00,000ವರೆಗೂ ಬಂಡವಾಳ ಬೇಕಪ್ಪ. ಆದರೆ ಆಡು ಸಾಕಾಣಿಕೆ ಹಾಗಲ್ಲ. 30,000-40,000 ಇದ್ದರೆ ನಮ್ಮ ಆಡು ಸಾಕಾಣಿಕೆ ಉತ್ತಮವಾಗುತ್ತದೆ. ಅದರಲ್ಲಿ ನಾವು ಕಡಿಮೆ ಬಂಡವಾಳದಿಂದ ಸಾಕಾಣಿಕೆ ಮಾಡ್ಬೋದು, ಅತಿ ಹೆಚ್ಚು ಲಾಭ ಬರುತ್ತದೆ. ಅದು ಹೇಗಂದ್ರೆ ನಾವು ಸಂತೆಗೆ ಹೋಗಿ ಹೆಚ್ಚು ಮರಿಗಳನ್ನು ತಂದು, ಅವು ಜವಾರಿ ಮೇಕೆಗಳನ್ನು ತಂದು ಚೆನ್ನಾಗಿ ಮೇಯಿಸಿ ಅದರಿಂದ ಬ್ರೀಡಿಂಗ್ ಮಾಡಿ ಮರಿಗಳನ್ನು ಹಾಕಿಸಿ ಒಂದು ಲಾಭ ಕೊಡ್ತಾವೆ ನೋಡ್ರಿಪ್ಪ. ಇನ್ನೊಂದು ಹೆಂಗಪ್ಪ ಅಂದ್ರೆ 2-3 ಮರಿ ಹಾಕುವಂಥ ಮೇಕೆ ತಳಿಗಳಿವೆ. ಅತಿ ಹೆಚ್ಚು ಗಮನ ಕೊಟ್ಟು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತೈತೆ ನೋಡಿ. ಮತ್ತು ಹೋತು ಮರಿಗಳು ಆಯ್ಕೆ ಮಾಡಿಕೊಂಡ್ರೆ ಅತಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಾಂಸ ತಿನ್ನೋರು ಭಾಳ ಆಗೈತೆ ನೋಡ್ರಪ್ಪ. ಇದರಿಂದ ನಮ್ಮ ಹೋತು ಮರಿಗಳು ಜಾಸ್ತಿ ಮಾರಾಟ ಆಗತ್ತವೆ. ಹೋತು ಮರಿಗಳು ಅಂತ 6,000-7,000 ತನಕ ತಂದು ಚೆನ್ನಾಗಿ ನೇರವಾಗಿ ನಮ್ಮ ರೈತರ ಕಡೆ ತೊಗೊಂಡ್ವಿ ಅಂದ್ರೆ ನಮ್ಗೆ ಒಂದಿಟ್ಟು ಕಮ್ಮಿ ಬೆಲೆಗೆ ಸಿಗ್ತಾವೆ. ಇಲ್ಲಪ್ಪ ಅಂದ್ರೆ ನಾವು ಬೇರೆ ಸಂತೆಯಲ್ಲಿ ಹೋದ್ರೆ ಅವು ಒಂದು ಜಾಸ್ತಿ ಬೆಲೆಗೆ ಹಾಕವು. ನಾವು ಸಾಕಾಣಿಕೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಹಲವಾರು ಕಡೆ ವಿಚಾರಣೆ ಮಾಡಿ ಮೊದಲು ಕೆಲಸ ಮಾಡ್ಬೇಕು. ಎದಕ್ಕಪ್ಪ ಅಂದ್ರೆ ಒಂದು ಸಂತೆಯಲ್ಲಿ ಇದ್ದ ರೇಟ ಇನ್ನೊಂದು ಸಂತೆಯಲ್ಲಿ ಇರೋಂಗಿಲ್ಲ. ದಯವಿಟ್ಟು ಹಲವಾರು ಸಂತೆಯಲ್ಲಿ ವಿಚಾರಿಸಿ ಮೇಕೆ ಮರಿಗಳು ಇಲ್ಲ ಹೋತು ಮರಿಗಳನ್ನು ಸಾಕಾಣಿಕೆ ಮಾಡಲು ಪ್ರಾರಂಭ ಮಾಡಿರಿ. 2-3 ತಿಂಗಳ ಮರಿಗಳು ಏನು ಮಾಡೋದಪ್ಪ ಅಂದ್ರೆ 3 ತಿಂಗಳು ಸಾಕಬೇಕು. ಅವುಗಳ ಚೆನ್ನಾಗಿ ಮೇಯ್ಸಿದ್ರೆ 12,000-15,000ವರೆಗೆ ಮಾರಾಟ ಆಕಾವು ನೋಡ್ರಪ್ಪ. ನಮ್ಮಲ್ಲಿ ಏನು ನೋಡತ್ತರಿ ಇವು ಜವಾರಿ ಮೇಕೆ ಆಹಾರ ಪದ್ಧತಿ ಏನು ಕೊಡ್ಬೇಕಪ್ಪ ಅಂದ್ರೆ ಮತ್ತು ಇದನ್ನು ಹೇಗೆ ಮೇಯಿಸ್ಬೇಕು,
ತುಂಬ ಜನಕ್ಕೆ ಗೊತ್ತಿಲ್ಲ ರೀ. ಯುವಕರಿಗೆ ಏನು ಬಿಸ್ನೆಸ್ ಮಾಡ್ತಾರಲ್ಲ ಹೈಟೆಕ್ ಶೆಡ್ ಮಾಡ್ಕೊಂಡು ಅದಕ್ಕೆಲ್ಲ ತುಂಬ ಬಂಡವಾಳ ಬೇಕಾಗ್ತದೆ ನೋಡಿರಿ. 5-10 ಲಕ್ಷ ಅದಕ್ಕಾಗಿ ಬಂಡವಾಳ ಸುರಿಬೇಕಾಗ್ತದೆ ರೀ. ಅದಕ್ಕಾಗಿ ಜನ ಇದಕ್ಕೆ ಭಯ ಬೀಳ್ತಾರೆ ರೀ. ಅಂದ್ರೆ ಅದನ್ನು ಆಡುಗಳು ಹೆಂಗೆ ಮೇಯಿಸ್ಬೇಕು ಅಂದ್ರೆ ನೈಸರ್ಗಿಕವಾಗಿ ಹೊಲಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಈ ಥರವನ್ನು ನಮ್ಮ ಜವಾರಿ ಮೇಕೆ ಮರಿಗಳನ್ನ ಮೇಯಿಸ್ಬೇಕು. ಇದರಿಂದಾಗಿ ನಾವು ಆ ಮೇಕೆ ಮರಿಗಳಿಗೆ ಭಾಳ ಹೆಚ್ಚು ಬೇಡಿಕೆ ಅದ, ಅತಿ ಹೆಚ್ಚು ಬೇಡಿಕೆ ಐತಿ. ಶೆಡ್ಗಳಲ್ಲಿ ಮೇಯಿಸಿದ್ರೆ ಏನಪ್ಪ ಅಂದ್ರೆ ಕಿಮ್ಮತ್ತು ಒಂದು 50% ಲಾಭ. ವ್ಯಾಪಾರಸ್ಥರು ಏನು ಕೇಳ್ತಾರಪ್ಪ ಅಂದ್ರೆ ಏನು ಶೆಡ್ದಾಗ ಮೇಯ್ಸ್ಯಾರೋ ಏನು ಹೊರಗೆ ಗುಡ್ಡಗಾಡು ಪ್ರದೇಶದಲ್ಲಿ ಹೊರಗೆ ನೈಸರ್ಗಿಕವಾಗಿ ಮೇಯ್ಸ್ಯಾರ ತಂದು ಕೇಳ್ತಾರೆ. ಇದಕ್ಕೆ ಏನಪ್ಪ ಅಂದ್ರೆ ಹೊರಗಡೆ ಮೇಯಿಸಿದ್ರೆ ಇದಕ್ಕೆ ಬೆಲೆ ಜಾಸ್ತಿ ಇರ್ತೈತಿ, ಕಿಮ್ಮತ್ತು ಹೆಚ್ಚತ್ತೆ ರೀ ಇವು ಜವಾರಿ ಮೇಕೆಗಳು. ಅದಕ್ಕೆ ಏನು ಹೇಳೋದಪ್ಪ ಅಂದ್ರೆ ಯುವಕರಿಗೆ ಮತ್ತು ರೈತರಿಗೆ ಇದನ್ನು ಹೆಂಗೆ ಮೇಯಿಸೋದಪ್ಪ ಅಂದ್ರೆ ನೈಸರ್ಗಿಕವಾಗಿ ಹೊರಗಡೆ ಮೇಯಿಸೋದು ಒಂದು ಉತ್ತಮವಾದ ಆದಾಯದ ಮೂಲವೈತಿ. ಅತಿ ಹೆಚ್ಚು ಲಾಭ ಕೊಡ್ಬೋದಾದ ನಾವು ಸಾಕಾಣಿಕೆಯನ್ನು ಕೃಷಿಯಾಗಿ ಮತ್ತು ನಂಬ್ಕೊಂಡಿದ್ರೆ ಈ ಥರ ಒಂದು ಸಣ್ಣ ಬಿಸ್ನೆಸ್ ಥರ ನಾವು ಪ್ರಾರಂಭ ಮಾಡಿದ್ರೆ ಒಳ್ಳೆಯದಾಗ್ತೈತೆ ನೋಡಿರಿ. ಎದಕ್ಕಪ್ಪ ಅಂದ್ರೆ ಈಗಿನ ಯುವಕರು ಏನೂ ಗೊತ್ತಿಲ್ಲ, ಜನಕ್ಕೆ ಟೈಮ್ ಪಾಸ್ ಮಾಡೋದು, ಒಂದು 2-3 ಆಡ ತಂದು ಮೇಯಿಸೋದು, ಇಲ್ಲ ಎಲ್ಲೋ ಹೋಗೋದು, ಕಾಲೇಜ್ಗೆ ಹೋಗೋದು, ಟೈಮ್ ಪಾಸ್ ಮಾಡೋದು. ತುಂಬ ಜನ ಹಾಳಾಗುತ್ತಿದ್ದಾರೆ ಇಂಥದಕ್ಕೆ. ದಯವಿಟ್ಟು ನಮ್ಮ ಯುವಕರಿಗೆ ರೈತರಿಗೆ ಏನು ಹೇಳೋದಂದ್ರೆ ಫಾಸ್ಟ್ ಬಿಸ್ನೆಸ್ಗೆ ಎಂಟ್ರಿ ಆಗಿ ಇದರಿಂದ ಸಕ್ಸಸ್ ಬೇಗ ಕಾಣ್ತೀರ. ನಿಮ್ಮ ತಂದೆ ತಾಯಿಯರು ಬೆನ್ನೆಲುಬಾಗಿ ನಿಲ್ಲಕ್ಕೆ ಒಂದು ಸಾಧ್ಯ ಆಕೈತೆ ನೋಡ್ರಿಪ್ಪ. ನಮ್ಮ ಯುವಕರು ಕಾಲೇಜ್ಗೆ ಹೋಗ್ತೀರ ಅಂದ್ರೆ ಬೆಳಗ್ಗೆ ಏನು ಮಾಡೋದಪ್ಪ ಅಂದ್ರೆ ಅವೆಲ್ಲ ಕಾಲನ ಸ್ವಚ್ಛ ಮಾಡ್ಕೊಂಡು ಅವು ಕೆಲವೊಂದು ಚೊಗಚಿ ಮೇವು ಅದು ಕಟ್ಟಿ, ಈ ಥರ ಮೇವು ಅದು ಕಟ್ಟಿ ನೀವು ಕಾಲೇಜ್ ಮುಗಿಸ್ಕೊಂಡು ಬಂದರು, ನಿಮ್ಗೆ ಏನೇ ಕೆಲಸ ಮಾಡ್ಕೊಂಡು ಬಂದರು ಆಡುಗಳಿಗೆ ಈ ಥರ ಮೇವು ಕಟ್ಟಿ ಹೋದ್ರೂ ಭೀ ತಿನ್ಕೊಂಡು ಇಲ್ಲೇ ಇರ್ತಾರೆ ಅವು. ಅಂದರೆ ನೀವು ಕೆಲಸ ಮುಗಿಸ್ಕೊಂಡು ಊಟ ಅದು ಮಾಡ್ಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಹೊರಗಡೆ ಮೇಯ್ಸೋದಾದ್ರೆ ಏನೂ ಖರ್ಚಿಲ್ಲರು. ಮೇಯ್ಸ್ಕೊಂಡು ಬಂದು ಅತಿ ಹೆಚ್ಚು ಆಡುಗಳಿಗೆ ಹೆಂಗೆ ಜಾಗ ಬೇಕಪ್ಪ ಅಂದ್ರೆ ಹಿಂಗೊಂದು 20 ಫುಟ, ಹಿಂಗೊಂದು 30 ಫುಟ ಒಂದು ಚಿಕ್ಕದಾದ ಜಾಗ ಇದ್ರೆ ಸಾಕ್ರಿ ಸಾಕಾಣಿಕೆ ಪ್ರಾರಂಭ ಮಾಡೋಕ್ಕೆ. ಹಳ್ಳಿ ಯುವಕರು ಮತ್ತು ರೈತರು ಸಾಕಾಣಿಕೆಯನ್ನು ಹೆಚ್ಚು ಮಾಡ್ಬೇಕು. ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕಿಂತ ಹಿಂಗೆ ಸೈಡ್ ಬಿಸ್ನೆಸ್ ಮಾಡ್ರೆ ಒಂದು ಉತ್ತಮವಾದ ಜವಾಬ್ದಾರಿ ಇರುತ್ತೆ ಮತ್ತು ಫ್ಯಾಮ್ಲಿಗೂ ಒಂದು ಆಧಾರ ಆಗುತ್ತೆ. ಅಡಚಣೆಗೆ ಹಿಂಗೆ ನಿಗ್ಸಕ್ಕೆ ಒಂದು ಅನುಕೂಲ ಆಗತ್ತೆ ರೀ. 3 ತಿಂಗಳು ಮರಿಗಳು ತಂದು ಅವು ಮೇಯಿಸೋದು, ಮುಂದೆ 3 ತಿಂಗಳು ಮೇಯಿಸಿ ಒಂದು ಉತ್ತಮವಾದ ಇನ್ಕಮ್ ಬರ್ತದೆ ನೋಡ್ರಿ. ಅದರಿಂದ ಕಾಲೇಜ್ ಹುಡುಗರು ಏನು ಮಾಡ್ಬೇಕಪ್ಪ ಅಂದ್ರೆ ಈ ಥರ ಮೇಯಿಸ್ಕೊಂಡು ಒಂದು ಸೈಡಾಗಿ ಬಿಸ್ನೆಸ್ ಆಗಿ ಅದನ್ನು ಪ್ರಾರಂಭ ಮಾಡ್ಬೇಕು ನೋಡ್ರಪ್ಪ. ಈ ಸಾಕಾಣಿಕೆಯಲ್ಲಿ ಗಟ್ಟಿಯಾಗಿ ನಿಂತ್ರಪ್ಪ ನಿಮ್ಮ ತಂದೆ ತಾಯಿಗಳು ಒಂದು ಸಕ್ಸಸ್ ಕಾಣ್ತಾರೆ, ನೀವು ಸಕ್ಸಸ್ ಕಾಣ್ಬೋದು. ಹಾಗಾಗಿ ಹಳ್ಳಿ ಯುವಕರು ಈ ಬಿಸ್ನೆಸ್ಸನ್ನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡರೆ ಸಕ್ಸಸ್ ಕಾಣೋದಕ್ಕೆ ಯಾವುದೇ ಚಿಂತೆ ಇಲ್ಲ. ನಮ್ಮ ರೈತರು ಮತ್ತು ಯುವಕರು ಯಾವ ಜಾತಿ ಆಡ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ತುಂಬ ಜನರಿಗೆ ಅನುಮಾನ ಐತೆ ನೋಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಜಾಗ ಸೆಟ್ ಆಗುವಂಥ ತಮಗೆ ಯಾವ್ಯಾವ ಜಾಗ ಸೆಟ್ ಆಗ್ಬೇಕಲ್ಲ ಆ ಜಾಗವನ್ನು ಸೆಟ್ ಮಾಡ್ಕೊಂಡು ಜವಾರಿ ಮೇಕೆ ಮರಿಗಳನ್ನು ಸಾಕ್ಬೋದು ನೋಡ್ರಿ. ಅದ್ರಾಗ ಯಾವ್ಯಾವಪ್ಪ ಅಂದ್ರೆ ಬಿಟ್ಟಲ್ ಮರಿ ಇರ್ಬೋದು, ತೋತಾಪುರಿ ಇರ್ಬೋದು, ಉಸ್ಮಾನಾಬಾದಿ ಇರ್ಬೋದು ಮತ್ತು ಹಲವಾರು ಜಾತಿಗಳು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಮನೆಯ ವಾತಾವರಣಕ್ಕೆ ಯಾವ ಸೆಟ್ ಆಗ್ಬೇಕು ನೋಡು ಅವನು ತಂದು ಒಳ್ಳೆ ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದ್ರೆ ಒಂದು ಅತ್ಯುತ್ತಮವಾದ ಇಳುವರಿ ಸಿಗ್ಬೋದು ಮತ್ತು ಲಾಭವೂ ಸಿಗ್ಬೋದು. ಫಸ್ಟ್ ಏನು ಮಾಡೋದಪ್ಪ ಅಂದ್ರೆ ಬಿಸ್ನೆಸ್ಗೆ ಎಂಟ್ರಿ ಆಗೋರು ಏನು ಮಾಡ್ಬೇಕಪ್ಪ, ನಮ್ಮ ಹಳ್ಳಿ ರೈತರು ಮತ್ತು ಯುವಕರು ಯುವತಿಯರು ಕಡಿಮೆ ಬಂಡವಾಳದಿಂದ ಈ ಆಡು ಸಾಕಾಣಿಕೆನ ಪ್ರಾರಂಭ ಮಾಡಿರಪ್ಪ. ಆಡು ಸಾಕಾಣಿಕೆ ಪ್ರಾರಂಭ ಮಾಡಿರಿ. ಹೆಂಗೆ ಮಾಡಪ್ಪ ಅಂದ್ರೆ 5 ಆಡುಗಳ ಅಥವಾ ಹೊತ್ತಮರಿಗಳು ತಂದು ಅದನ್ನು ಮೇಯಿಸಿ, ಇಲ್ಲ ಆಡಿದ್ರೆ ಅದನ್ನು ಬ್ರೀಡಿಂಗ್ ಮಾಡಿಸಿ ಅದ್ರ ಮರಿಗಳನ್ನ ನಾವು ಆಡುಗಳದಿಂದ ಬಂದಂಥ ಮರಿಗಳು ಏನು ಮಾಡ್ಬೇಕಪ್ಪ ಅಂದ್ರೆ 2 ಆಗ್ಬೋದು, 3 ಆಗ್ಬೋದು, ಏಯ್ಬೋದು. ಅದರಿಂದ ನಮ್ಗೆ ಎಷ್ಟು ಹಾಕವಪ್ಪ 5 ಆಡುಗಳಿಂದ 10 ಮರಿಗಳು ಹಾಕವು. 10 ಮರಿ ಇದ್ದದ್ದು ಒಂದು ವರ್ಷಕ್ಕೆ ಎಷ್ಟು ಕಷ್ಟಪಟ್ಟರೆ ಎಷ್ಟು ಹಾಕವು ಅಂದ್ರೆ 20 ಮರಿನೂ ಆಗ್ಬೋದು. ಈ ರೀತಿಯಾಗಿ ನಾವು ಬಿಸ್ನೆಸ್ಸಲ್ಲಿ ಬೇಗ ಗ್ರೋತ್ ಆಗೋದು ಖಂಡಿತ. 6 ತಿಂಗಳಿಗೆ 2 ಸಲ ಮರಿಗಳು ಹಾಕ್ತಾವೆ. ಆವಾಗ ನಾವು ಒಂದು ವರ್ಷಕ್ಕೆ 30 ಮರಿ ಆಗ್ಬೋದು ಹೆಚ್ಚು ಕಡಿಮೆ. ಅದರಲ್ಲಿ ಹೆಣ್ಣು ಮೇಕೆಗಳು ತಂದು ಸಾಕಾಣಿಕೆ ಮಾಡ್ಬೇಕಂದ್ರೆ ನಮ್ಮ ಬಿಸ್ನೆಸ್ ಫಾಸ್ಟ್ ಆಗುತ್ತೆ ನೋಡ್ರಿ. ಇದರಿಂದ ನಾವು ಸಕ್ಸಸ್ ಕಾಣ್ಬೋದ್ರಪ್ಪ. ಅವಕ್ಕೆ ನಾವು ಆಡುಗಳ್ಗೆ ಏನು ಹಾಕ್ಬೇಕಂದ್ರೆ PPR ವ್ಯಾಕ್ಸಿನ್ ಮಾಡಿಸ್ಬೇಕು. ನಾವು 2 ತಿಂಗಳಿಗೊಮ್ಮೆ ವಾರಕ್ಕೆ ಎಲ್ಲಾದ್ರೂ ಲಿವರ್ ಟಾನಿಕ್ ಕೊಡಬೇಕು. 2-3 ತಿಂಗಳಿಗೆ ಜಂತುನಾಶಕ ಔಷಧನ ಹಾಕ್ಬೇಕು ನೋಡ್ರಿ. ನಮಸ್ಕಾರ.